ಕೋಚ್ ಅಂತ ಯಾರಾಗಾದ್ರು ನೋಡಪ್ಪ. ಅಪ್ಪ ಕೋಚ್ ಆಗೇನೋ ಬೇಕಪ್ಪ. ಚಾನ್ಸ್ ಯಾಕೋ ಕೈಯೆಲ್ಲ ಮುಗಿತಾವ್ರಿ. ಬೇಡವಾ? ಕೋಚು ಬೇಡ ಅಂತ ಕಣ. ಕೋಚ್ ಇಲ್ಲ ನಿನಗ್ ಮೋಸ್ಟ್ಲಿ ಆ ಕೌಚೆ. ಓಕೆ, ಅಂಪೈರಿಂಗ್ ಓಕೆನಾ ಕೇಳ್ಬಿಡು ಬಿಗ್ ಬಿ. ಅಂಪೈರಿಂಗು ಅಪ್ಪ ಅಂಪೈರಿಂಗ್ ಮಾಡ್ತಾರಂತೆ ಓಕೆನಾ? ಆಕ್ಚುಲಿ ಅಂಪೈರಿಂಗ್ ಮಾಡಿದ್ರೆ ಪ್ರಾಬ್ಲಮ್ ಏನಂದ್ರೆ ರಾಜೀವ ಬ್ಯಾಟಿಂಗ್ ಕಡೆಗೆ ಹೊಡೆದ್ರೆ ಅವ್ರು ಹಾರೋಗ್ಬಿಡ್ತಾರೆ. ಓ ಹಂಗೆ. ಇವಾಗ ಅಂಪೈರ್ ಓಕೆನಾ ಬೇಡವಾ? ಬೇಡ ಬೇಡ ಬೇಡ, ಕಷ್ಟ ಇದೆ. ಅಂಪೈರಿಂಗು ಬೇಡ ಅಂತ. ನಾನು ತುಂಬಾ ಸ್ಟ್ರಿಕ್ಟ್ ಆಗಿ ಡಿಸಿಷನ್ ಕೊಡೋದೇ ತಪ್ಪ ತಾರಮ್ಮ ತರ. ವೆರಿ ರಾಂಗ್, ವೆರಿ ರಾಂಗ್. ಕರೆಕ್ಟ್. ಬರಲಿ ಕಿರಿಕ್. ಒಂದ್ ಕೆಲಸ ಮಾಡೋಣ, ಈಗ ಪ್ಲೇಯರ್ ಜೊತೆ ಯಾವ ಕನೆಕ್ಷನ್ ಬೇಡ ಕಣ, ಆಯ್ತಾ? ನೀನು ಗಿಮೆಂಟ್ರಿ ಮಾಡಂಗಿದ್ರೆ ಹೇಳಪ್ಪ, ನಾನು ಒಂದ್ ಸ್ವಲ್ಪ ಮಾತಾಡ್ಬಿಟ್ಟು ನಿಂಗೆ ಚಾನ್ಸ್ ಕೊಡ್ಸೋದಕ್ಕೆ ಟ್ರೈ ಮಾಡ್ತೀನಿ. ಬಿಗ್ ಬಿ ನನ್ನ ಅದ್ರಲ್ಲೇ ಸಿಕ್ಕಾಬಿಟ್ಟೆ ಫೇಮಸ್. ಹೌದಾ? ಅಲ್ಲ ಬಿಗ್ ಬಿ, ಈಗ ಕಾಮೆಂಟ್ರಿ ಮಾಡಬಾರ್ದು ಅಂತ ಈ ಪ್ಲೇಯರ್ಸ್ ಹೆಂಗ್ ಹೇಳ್ತಾರೆ? ಹೌದು, ಕರೆಕ್ಟ್ ಲಾಜಿಕ್ ಇದೆ. ನಮ್ ಟೀಮಿಗೆ ಮಾಡಬಾರ್ದು, ನಮ್ ಟೀಮಿಗೆ ಮಾಡಬಾರ್ದು ಅನ್ನೋ ಇವ್ರು ಯಾರು? ಇವಾಗ ನಾನು KCCಗೆ ಅಫಿಷಿಯಲ್ ಕಾಮೆಂಟೇಟರ್. ನೀನ್ ಇನ್ನೂ ಕಾಮೆಂಟೇಟರ್ ಆಗಿಲ್ಲ. ನಾನು ಹೇಳಿದ್ದು ಇಲ್ಲಿ ಫಸ್ಟ್ ನಿಂತ್ಕೊಂಡು ಕಾಮೆಂಟ್ರಿ ಮಾಡಕ್ ಬರುತ್ತಾ ಇಲ್ವಾ ಫಸ್ಟ್ ತೋರ್ಸು. ನೀನ್ ಟ್ಯಾಲೆಂಟ್ ನೋಡ್ಬಿಟ್ಟು ಆಮೇಲೆ ನಾನು ಅವ್ರ ಹತ್ರ ಮಾತಾಡ್ತೀನಿ, ಗೊತ್ತಾಯ್ತಾ? ರಾಜ್ಯದ ರಾಜಧಾನಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಮಧ್ಯಭಾಗದಲ್ಲಿ ಒಂದು ಅದ್ಭುತವಾದ ಪ್ರದರ್ಶನ ನಡೀತಾ ಇದೆ. ಕ್ರಿಕೆಟ್ ಆಟವನ್ನು ನೀವೆಲ್ಲರೂ ನೋಡ್ತಾ ಇದ್ದೀರಿ. ಈಗ ದಾಂಡಿಗ ಲಕ್ಷ್ಮಣ ರೇಖೆಯ ಒಳಗೆ ದಂಡವನ್ನು ಹಿಡಿದು ನಿಂತಿದ್ದಾನೆ. ಆ ಕಡೆ ಇನ್ನೊಬ್ಬ ಚೆಂಡೆಸ್ತಗಾರ ಚೆಂಡನ್ನು ಹಿಡಿದು ಓಡಿ ಬಂದು 10-15 ಹೆಜ್ಜೆಗಳನ್ನ ಹಾಕುತ್ತಾ ಲಕ್ಷ್ಮಣ ರೇಖೆಯನ್ನು ತಲುಪುವ ಮುಂಚೆ ತೀರ್ಪುಗಾರನ ದಾಟಿ ಮಾಡಿದಂತ ಅದ್ಭುತ ಎಸೆತಕ್ಕೆ ದಾಂಡಿಗ ಹೊಡೆದ ಹೊಡೆತ ನೇರವಾಗಿ ಆಕಾಶದ ಎತ್ತರಕ್ಕೆ ಅಲ್ಲಿದ್ದ ಕ್ಷೇತ್ರ ರಕ್ಷಕ ಅದನ್ನು ಹಿಡಿಯುವ ಪ್ರಯತ್ನವನ್ನ ಮಾಡ್ತಿದ್ದಾನೆ. ಈಗ ಓಡಿ ಬಂದು ಕ್ಷೇತ್ರ ರಕ್ಷಕ ಇನ್ನೇನು ಆ ಕ್ಯಾಚ್ ಹಿಡಿಬೇಕು ಅನ್ನುವ ಹಂತದಲ್ಲೇ ಬಾಲು ಸೀಮಾ ರೇಖೆಯಿಂದ ಆಚೆಗೆ. ತಂಡಕ್ಕೆ 6 ರನ್ಗಳು. ಯಾವುದೇ ಅಡಚಣೆ ಇಲ್ಲ, ಯಾವುದೇ ಅಪಾಯವಿಲ್ಲ. ತಂಡದ ಒಟ್ಟು ಮೊತ್ತ 74. ಶಾಬಾಸ್ ಶಾಬಾಸ್, ಚೆನ್ನಾಗ್ ಮಾಡಿದೆ. ಆದ್ರೆ ನೀನು ಹಿಂಗ್ ಓಡಾಡ್ಕೊಂಡು ನೀನು ಹಿಂದೆಲ್ಲ ಮಾಡ್ತಾ ಇದ್ರೆ ಕ್ಯಾಪ್ಚರ್ ಮಾಡೋದೇ ಕಷ್ಟ ಆಗ್ಬಿಡುತ್ತೆ. ಸ್ವಲ್ಪ ಬೇರೆ ತರ ಹೇಳೋದಾದ್ರು ಮಾಡು. ಹೌದಾ? ಕಾಮೆಂಟ್ರಿ ಕೂತ್ಕೊಂಡ್ ಮಾಡ್ಬೇಕು. ಕುತ್ಕೊಂಡೆ ಇಲ್ಲೇ ನಿಂತ್ಕೊಂಡ್ ಎಂಟರ್ಟೈನ್ಮೆಂಟ್ ಇರ್ಬೇಕು. ಹೌದು. ಈ ತರ ಅಲ್ಲ ಆದ್ರೆ ಕಷ್ಟ. ಶಿವನ ಶಂಭುಲಿಂಗ ಯಾವನು ಅಲ್ಲ ಕೈಯಾಗಿ ಹಿಡ್ಕೊಂಡು ಒಂದ್ 10 ಹೆಜ್ಜೆ ಆ ಕಡೆಗೆ ಹೋಗ್ಬಿಟ್ಟು ಅಂಪೈರ್ನ ದಾಡ್ಕೊಂಡು ಹೆಂಗನ ಮಾಡಿ ಅವ್ನ ಔಟ್ ಮಾಡ್ಬೇಕು ಅಂತ ಓಡ್ ಬರ್ತಾವನೆ ಕೈಲ. ಓಡ್ ಬಂದ ದಾಟ್ಬಿಟ್ಟು ಎಸ್ತಾ ಕೈಲ. ಯಾವಲ್ಲ ಅವನು ಬ್ಯಾಟ್ಸ್ಮನ್. ಅಯ್ಯಪ್ಪ ಹೊಡ್ತೆಗೆ ಹೋಯ್ತು ಕೈಲ, ಹೋಯ್ತು. ಅವ್ನು ಯಾವಲ್ಲ ವಿಕೆಟ್ ಕೀಪರು. ಹಿಡಿತೀನಿ ಅನ್ಕೊಂಡು ಕ್ಯಾಚ್ ಬಿಟ್ಟ ಕೈಲ. ಹೋಯ್ತು ಕೈಲ 4ಗೆ. 4 ರನ್ ತಗೊಂಡ್ರಲ್ಲ ಟೀಮಿಗೆ. ಇನ್ನೊಂದು 4 ರನ್. ಟೋಟಲ್ 74. ಶಿವನೇ ಶಂಭುಲಿಂಗ. ವೀರೇಂದ್ರ ಗೋಪಾಲ್ ಸ್ಟೈಲ್ ಅಲ್ಲಿ ಕಾಮೆಂಟ್ರಿ ಚೆನ್ನಾಗಿದೆ. ಇನ್ನೊಂದು ಇನ್ನಿಂಗ್ಸ್ಗೆ ಏನಾದ್ರು ಕಾಮೆಂಟ್ರಿ ಕೊಡ್ಬೇಕು ಅಂತ ಕಂಟಿನ್ಯೂ ಮಾಡೋಂದ್ರೆ ಹಿಡ್ಕೊ, ಸ್ವಲ್ಪ ಫೋರ್ಸ್ ಇರ್ಲಿ. ಏನು ಅನ್ಕೊಂಡಿದ್ಯಾ ನೀನು? ಫುಲ್ ಪ್ಯಾಡ್ ಹಾಕೊಂಡು ಗ್ಲೌಸ್ ಹಾಕೊಂಡು ಸ್ಟೇಡಿಯಂನೊಳಗೆ ಬಂದು ಪಿಚ್ ನಲ್ಲಿ ನಿಂತು ಅವನು ಮಾಡಿದ ಬಾಲ್ಗೆ 6 ಹೊಡೆದು ನಿನಗೆ ಡ್ಯಾಶ್ ಉರಿದು ಹೋಯ್ತು. ಅವನ್ ಯಾರೋ ಬೌಲರು, ಅವನು ಬಂದು ನಿನಗೆ ಚೆನ್ನಾಗಿ ಬೌಲ್ ಮಾಡಿದ್ದು ಅಂತ ನಿನಗೆ ಫುಲ್ ಮೀಟರ್ ಆಫ್ ಆಗಿ ಹೋಯ್ತಾ? ನಾನು ಪ್ಯಾಡ್ ಕಟ್ಟಿ ಮೈಕ್ ಸೈಡ್ಗೆ ಇಟ್ಟು ಬ್ಯಾಟ್ ಹಿಡಿದು ನಿಂತ್ರೆ ನಿನಗಿಂತ ದೊಡ್ಡ ದೊಡ್ಡ ಬ್ಯಾಟ್ಸ್ಮನ್ ಕಾಣೋ. ಸೂಪರ್ ಸಕಲಾಗಿತ್ತು ಕಣ. ಬಿಗ್ ಬಿ ನನ್ನ ಟ್ಯಾಲೆಂಟ್. ಇಷ್ಟೊಂದೆಲ್ಲ ಟ್ಯಾಲೆಂಟ್ ಇದೆ ನಮ್ಮ ಹುಡುಗನಿಗೆ ಅಂತ ಗೊತ್ತೇ ಇರಲಿಲ್ಲ. ಶಾಬಾಷ್. ಇದೆಯಾ ಇನ್ನೊಂದೇನಾದ್ರು ಬತ್ತಳಿಕೆಲಿ? ಬಿಗ್ ಬಿ, ಈಗ ಕ್ರಿಕೆಟ್ ಸಿಕ್ಕಾಪಟ್ಟೆ ಜಾಸ್ತಿ ನೋಡೋದೆಲ್ಲಿ? ಮನೇಲಿ. ಬಿಗ್ ಬಿ ತುಂಬಾ ತಲೆ ಕೆಡ್ಸ್ಕೊಂಡು ಟೆನ್ಷನ್ ಮಾಡ್ಕೊಂಡು ಎಲ್ಲಿ ನೋಡ್ತಾರೆ ಹೇಳು? ಟೆನ್ಷನ್ ಮಾಡ್ಕೊಂಡು ಎಲ್ಲಪ್ಪ ನೋಡ್ತಾರೆ? ಬಾರಲ್ಲಿ ಬಿಗ್ ಬಿ. ಅಲ್ಲಿ ವಿರಾಟ್ ಕೊಹ್ಲಿ ಧೋನಿ ಆಡ್ತಾ ಇರ್ತಾರೆ. ಅವ್ನ್ ಹೆಂಗ್ ಹೊಡಿಬೇಕು, ಅವ್ನ್ ಹೆಂಗ್ ಹೊಡೆದ್ರೆ 6 ಹೋಗುತ್ತೆ, ಅವ್ನ್ ಹೆಂಗ್ ಹೊಡೆದ್ರೆ 4 ಹೋಗುತ್ತೆ ಅಂತ ಯಾರಿಗ್ ಗೊತ್ತಾಗುತ್ತೆ ಬಿಗ್ ಬಿ? ಕೈಯಲ್ಲಿ ಗ್ಲಾಸ್ ಹಿಡ್ಕೊಂಡ್ರೇನೆ ಗೊತ್ತಾಗೋದು. ತುಂಬಾ ಟೆನ್ಷನ್ ಅಲ್ಲಿ ಕ್ರಿಕೆಟ್ ನ ತಲೆಗಚ್ಕೊಂಡು ನೋಡೋದು ಅವ್ರು. ಅವ್ರಿಗೋಸ್ಕರ ಯಾವತ್ತಾದ್ರೂ ಕಾಮೆಂಟ್ರಿ ಮಾಡೋರ ಬಿಗ್ ಬಿ? ಲಾಜಿಕ್ ಚೆನ್ನಾಗಿದೆ ಇದು. ಯಾವತ್ತಾದ್ರೂ ಮಾಡೋರ? ಅದಕ್ಕೆ 10ರಲ್ಲಿ 2 ಓವರ್ ಅವ್ರಿಗೆ ಡೆಡಿಕೇಟೆಡ್. 10ರಲ್ಲಿ 2 ಓವರ್. ಓಕೆ ಕಮಾನ್. ಅವನು ಆ ಕಡೆಯಿಂದ ಬಾಲ್ ತಗೊಂಡು ಬಂದ. ಬಾಲು ಕೆಂಪುದು ನೋಡಿದಿರಲ್ಲ, ಆ ಬಾಲ್ ತಗೊಂಡು ಅವನು ಒಂದು 5 to 6 ಸ್ಟೆಪ್ಸ್ ಹಿಂಗೆ ಹೋಗಿದ ಕ್ರಾಸ್ ಅಲ್ಲಿ.
ಕೈಯಲ್ಲಿ ಹಿಂಗ್ ಬಾಲ್ ಹಿಡ್ಕೊಂಡು ಬಂದು ಹಿಂಗ್ ಮಾಡಪ್ಪ ಅದೆಲ್ಲ ಗೂಗ್ಲಿ ನಾವು ಕುಡಿದ್ರೇನೆ ಅಷ್ಟು ತುರಾಡಲ್ಲ ಅವ್ನು ಬೋಲಿಗೆಲ್ಲ ತುರಾಡ್ತೇವೆ ಮಾಡ್ದ ಬೋಲಿಗು ಅವನು ಆ ಕಡೆ ಅವನು ಬ್ಯಾಡು ಬ್ಲೌಸು ಎಲ್ಲ ಹಾಕೊಂಡವ್ರೆ. ಗ್ಲೌಸ್ ಅಲ್ಲ ಗ್ಲೌಸ್ ಗ್ಲೌಸ್ ಅಲ್ಲ ಬಿಗ್ಬಿ, ನಾನು ಗ್ಲೌಸ್ ಅಂದ್ರೆ ಕುಡ್ದಿರೋದಕ್ಕೆ ಮರ್ಯಾದೆ ಇರುತ್ತಾ, ನಾನು ಬ್ಲೌಸ್ ಅನ್ನೋದು ಕುಡ್ದಿಲ್ವ ಅನ್ನೋದು ಕರೆಕ್ಟ್ ಬಿಗ್ಬಿ. ಬ್ಯಾಡು ಬ್ಲೌಸ್ ಹಾಕೊಂಡು ಅವ್ನು ಆ ಕಡೆ ನಿಂತು ಮಾಡ್ದ ಬಾಲು ಮಾಡ್ದ ನೋಡು ಒಂದು ಹೊಡ್ತಾ ನೆಚ್ಚಿನ ಬಿಡಿ ಹೆಂಗೋಯ್ತು ಗೊತ್ತಾ ಬಾಲು ಬರ ಅಂತ ಬೋರ್ರೋಯ್ತು. ಪಾಪ ಬೌಲರ್ ಬೇಜಾರ್ ಮಾಡ್ಕೊಂಡ. ಆಮೇಲೆ ಟೋಟಲ್ ಎಷ್ಟಾಯ್ತು ತರಾಮ ಸ್ಕೋರು? ಎಷ್ಟಾಯ್ತು? 74+4 ಎಷ್ಟಾಯ್ತು? 74 78. 78 ವಿನ್ನಿಂಗ್ ಒಂದು 18 ಬೇಕು. ಹೊಡ್ಕೊಂಡ್ಬಿಟ್ರೆ ಮುಗೀತು ಹೀಗೆ. ಸೂಪರ್ ಕಣಲೆ. ಏಯ್ ನಿನ್ನ ಟ್ಯಾಲೆಂಟ್ ನ ನೋಡಿ ನನಗೆ ತುಂಬಾ ಮೆಚ್ಚುಗೆ ಆಗಿದೆ. ಸ್ವಲ್ಪ ಟೈಮ್ ಕೊಡು, ನಾನು KCC ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಮಾತಾಡ್ಬಿಟ್ರೆ ನಿನಗೆ ಚಾನ್ಸ್ ಕೊಡ್ಸೋದಕ್ಕೆ ಪ್ರಯತ್ನ ಪಡ್ತೀನಿ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಬಿಗ್ ಬಿ? ಯಾಕಪ್ಪ? ನನ್ನ ಹೆಸರಲ್ಲಿ ನಡೀತಿರೋ ಟೂರ್ನಮೆಂಟ್ ನನ್ನನ್ನು ಬಿಟ್ಟು ಆಡಿಸ್ತಾವ್ರೆ. ಹೋಗ್ಲಿ ಬ್ಯಾಟ್ಸ್ಮನ್ ಆಗಿ ಬೇಡ, ಬೌಲರ್ ಆಗಿ ಬೇಡ, ಫೀಲ್ಡರ್ ಆಗಿ ಬೇಡ, ಕೀಪರ್ ಆಗಿ ಬೇಡ, ಕಾಮೆಂಟ್ರಿ ಮಾಡ್ತೀನಿ ಅಂದ್ರು ಇಷ್ಟೆಲ್ಲ ಯೋಚನೆ ಮಾಡಿ KCCಗೆ ಹೇಳಿ ಅದೆಲ್ಲ ಹೇಳ್ತಿದ್ದಲ್ಲ. ಅವ್ರಿಗೆ ಹೇಳ್ಬಿಟ್ಟು ಸೆಂಚುರಿ ಹೊಡಿಸ್ತೆ, ಅವ್ರಿಗೆ ಹೇಳ್ಬಿಟ್ಟು ವಿಕೆಟ್ ತೆಗಿಸ್ತೆ ಅಂತ. ನಾನೊಂದು ಕಾಮೆಂಟ್ರಿ ಸೇರ್ಸಕ್ಕಾಗಲ್ಲ ನಿನ್ಗೆ. ನೀನು ನಾನ್ ಸೇರ್ಸಲ್ಲ ಅಂತ ಹೇಳಿಲ್ಲ ಕಣೋ, ನಾನು ಅಲ್ಲಿ ಮಾತಾಡ್ಬಿಟ್ಟು ಓಕೆ ಅಂತ ಅಪ್ರೂವಲ್ ತಗೊಂಡ್ಬಿಟ್ಟು ನಿನಗೆ ಐಡೆಂಟಿಟಿ ಬ್ಯಾಡ್ಜ್ ಎಲ್ಲ ಕೊಡಿಸ್ತೀನಿ. ಓಕೆ? ಏನೋ ಮಾಡು ಬಿಗ್ ಬಿ. ಬಿಗ್ ಬಿ, ನನ್ ಮನ್ಸು ತುಂಬಾ ವಿಶಾಲ. ಹೌದು. ಇವ್ರಿಗೆಲ್ಲ ಆಲ್ ದ ಬೆಸ್ಟ್ ಹೇಳಿ ನಾನು ಹೊರಟ್ಬಿಡ್ತೀನಿ. ಆದ್ರೆ ಈಗ್ಲೂ ಹೇಳ್ತಾ ಇದೀನಿ, ಒಂದು ಲಾಸ್ಟ್ ಚಾನ್ಸ್. ಯಾವ್ದಾದ್ರು ಟೀಮ್ ಸೋಲ್ತಾ ಇದ್ರೆ ನಿಮ್ಗೆ ಹೇಳ್ತಾ ಇದೀನಿ, ಲಾಸ್ಟ್ ಮಿನಿಟ್ ಅಲ್ಲಿ ಇಲ್ಲ ಇವಾಗ ಕೀರ್ತಿ ಇದ್ದಿದ್ರೆ ನಾವು ಗೆಲ್ತಿದ್ವಿ ಅಂತ ಅನ್ಸಿದ್ರೆ ಒಂದ್ ಇನ್ಫಾರ್ಮ್ ಮಾಡಿ ನಾನ್ ಬಂದ್ ಆಡ್ತೀನಿ. ನನಗೆ ಈಗೋ ಇಲ್ಲ, ಕ್ರಿಕೆಟ್ ನನ್ ಬ್ಲಡ್ ಅಲ್ಲಿ ಇದೆ. ಅಪ್ಪ ನೀನ್ ಬ್ಲಡ್ ಯಾರಿಗೂ ಕೊಡ್ಬೇಡ, ಇರೋದೇ ಕಮ್ಮಿ. ನೀನ್ ಕೊಟ್ಬಿಟ್ಟು ಆಮೇಲೆ ನಿನಗೆ ಕಮ್ಮಿ ಆಗ್ಬಿಟ್ಟು ಟೆನ್ಷನ್ ತಗೋಬೇಡ. ನಾನು ಮಾತಾಡ್ತೀನಿ, ಡೋಂಟ್ ವರಿ. ಫಿಕ್ಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಈ ತರ ಕಾಮೆಂಟ್ರಿನೂ ಟ್ರೈ ಮಾಡ್ಬೇಕಲ್ವಾ ನಾವು? ಸೂಪರ್ ಅಲ್ಲೇನು? ಅಲ್ವಾ? ಹಾ ಮಾಡೋದೇನು ತಪ್ಪೇನಿಲ್ಲ. ಕರೆಕ್ಟ್. ಶಬಾಷ್. ಒಂದ್ ನಿಮಿಷ ಬಾ, ಕೊಡಿ ಕೊಡಪ್ಪ. ಓಕೆ, ಏನ್ ಫೋರ್ಸ್ ಮಾಡ್ತೀರಪ್ಪ? ಓಕೆ ಓಕೆ. ಕೋತಿ ಏನೋ ಮಾಡ್ದೆ ನೀನೀಗ? ಆಟೋಗ್ರಾಫ್ ಆಗ್ತೆ. ಆಟೋಗ್ರಾಫ್. ಆಟೋಗ್ರಾಫ್? ಎಸ್. ಅಲ್ಲ ಕಣ, ನೀನೇ ಬಂದೆ, ನೀನೇ ಪೇಪರ್ ಕೊಟ್ಟೆ, ನೀನೇ ಓದೆ, ನೀನೇ ಆಟೋಗ್ರಾಫ್ ಆಗ್ತೆ. ಇದಕ್ಕೇನೋ ಮರ್ಯಾದೆ ಇದೆ? ಏನ ತುಜ ಹಿಂಗನ್ಬಿಟ್ಟೆ ನೀನು? ಏನು? ನಾನೇನಾದ್ರೂ ಈ ತರ ಪೇಪರ್ ಕೊಟ್ಬಿಟ್ಟು ಆಟೋಗ್ರಾಫ್ ಕೊಟ್ಟಿಲ್ಲ ಅಂತಂದ್ರೆ ನಾನ್ ಆಗೋ ಫೇಮಸ್ಗೆ ಇವರೆಲ್ಲ ಆಮೇಲೆ ಬಂದ್ಬಿಟ್ಟು ಎಲ್ಲೆಲ್ಲೋ ಆಟೋಗ್ರಾಫ್ ಹಾಕು ಅಂತಂದ್ರೆ ಹೆಂಗಪ್ಪ? ಅದು ಇವ್ರು ಆಟೋಗ್ರಾಫ್ ಕೇಳ್ತಾರೆ. ಎಲ್ಲಿ ಕೇಳ್ತಾರ ಅವರು? ಎಲ್ಲಿ? ನಾನ್ ತುಕದ ಮೇಲೆ ಹಾಕಿ, ನಾನ್ ಎದೆ ಮೇಲೆ ಹಾಕಿ, ನಾನ್ ತೈ ಮೇಲೆ ಹಾಕಿ, ನಾನ್ ತೊಡೆ ಮೇಲೆ ಹಾಕಿ, ನಾನ್ ತೊಟೆ ಮೇಲೆ ಹಾಕಿ, ಹಿಂಗೆಲ್ಲ ಕೇಳಿದ್ರೆ ಕಷ್ಟ ಆಗಲ್ವಾ ತುಜನ್ ನನಗೆ? ತುಕದ ಮೇಲೆ ಉಗಿತಾರಷ್ಟೇ. ಇವನ್ ಬಂದ್ಬಿಟ್ಟು ಏನೋ ತಗೊಂಡು ಆಟೋಗ್ರಾಫ್ ಹಾಕ್ಸ್ಕೊತಾನಂತೆ ಇವನ್ಗೆ. ನೋಡಮ್ಮ, ಇವರೆಲ್ಲ ಆಟೋಗ್ರಾಫ್ಗೋಸ್ಕರ ನನ್ನ ಮೈ ಮೇಲೆ ಬೀಳೋದು ನನಗೆ ಇಷ್ಟ ಇಲ್ಲ. ಅದಕ್ಕೆ ನಾನು ಮುಂಚೆನೆ ಪ್ರಿಪೇರ್ ಆಗಿಬಿಟ್ಟು ಎಲ್ಲರಿಗೂ ಆಟೋಗ್ರಾಫ್ ಕೊಟ್ಬಿಟ್ಟಿದೀನಿ. ಈಗ ನೋಡಿ ಎಲ್ಲ ಸೈಲೆಂಟ್ ಆಗಿ ತೂತ್ಕೊಂಡಿದ್ದಾರೆ. ಏಯ್ ವಿಮಲಮ್ಮನವ್ರಿ, ಇದು ಯಾವ್ದೇ ಇದು ಆಕ್ಸಿಡೆಂಟ್ ಆಗಿರೋ ನಾಯಿ ಮರಿ ತರ ಬಂದಿದ್ಯಾ? ಹಲೋ, ಇದು ನಾಯಿ ಮರಿ ಅಲ್ರಿ, ಡೇಂಜರ್ ಡ್ಯಾನ್ಸಿಂಗ್ ಮರಿ. ಹಿಂದೇನೋ ಅವತಾರ
ಸಿಕ್ ಪಕ್ಕಿದೆಲ್ಲ ಇಟ್ಕೊಂಡ್ ಬಂದಿದ್ಯಲ್ಲ ಆ? ಎಲ್ಲರಿಗೂ ಶಿರಸಾವಹಿಸಿ ನಮಸ್ಕರಿಸುವೆನು. ನನ್ನಲ್ಲಿರುವ ಟ್ಯಾಲೆಂಟ್ ಅನ್ನು ಗುರುತಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತಹ ಕಲರ್ ಸೂಪರ್ ನ ಚಾನಲ್ ನ ಮಜಾ ಟಾಕೀಸ್ ಕಾರ್ಯಕ್ರಮಕ್ಕೆ ನನ್ನ ಧನ್ಯವಾದಗಳನ್ನು. ಮುಚ್ಚಪ್ಪ, ಏನೋ ಭಾಷಣ ಮಾಡ್ತಿದ್ಯಲ್ಲ. ಮ್ಯಾಟ್ರ್ ಹೇಳು. ಅಲೋ ತುಜಾ, ಮ್ಯಾಟ್ರ್ ಏನಂದ್ರೆ ನೀನ್ ಮಾತ್ರ KCC ನಲ್ಲಿ ಸೇರ್ಕೊಂಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಶೋ ಎಲ್ಲ ಮಾಡ್ಕೊಂಡ್ಬಿಟ್ಟು ತಿಕ್ಕಾಪಟ್ಟೆ ಮಜಾ ಮಾಡ್ತಾ ಇದ್ಯ. ಎಲ್ಲ ಫಾರಿನ್ ಪ್ಲೇಯರ್ಸ್ ಬಂದ್ಬಿಟ್ಟು ಟೀಮ್ ಅಲ್ಲಿ ಸೇರ್ಕೊಂಡ್ಬಿಟ್ಟು ಒಳ್ಳೆ ಎಂಟರ್ಟೈನ್ಮೆಂಟ್ ಇರ್ತದೆ. 2 ದಿನ ನೀನು ಮಜಾ ಮಾಡ್ಬೇಕು, ನಾನು ಕ್ರಿಕೆಟ್ ಆಡ್ಬೇಕು ಅಂದ್ರೆ ಯಾರು ತೇರ್ಸ್ಕೊತಾ ಇಲ್ಲ. ಒಟ್ಟಲ್ಲಿ KCC ನಾನು ಒಳಗಡೆ ಬಂದು ಏನಾದ್ರೂ ಕಾಂಟ್ರಿಬ್ಯೂಟ್ ಮಾಡ್ಬೇಕು. ನಾನು KCC ಟೀಮ್ ಅಲ್ಲಿ ಇರ್ಬೇಕು. ಅದಕ್ಕೆ ರೀ ನಾವೆಲ್ಲ ಸೇರ್ಕೊಂಡು ಚೇರ್ ಲೀಡರ್ಸ್ ಆಗ್ಬೇಕು ಅನ್ನಕತ್ತೀವಿ. ಚೇರ್ ಲೀಡರ್ಸ್ ಹುಟ್ಟ ಇದು. ಚೇರ್ ಲೀಡರ್ಸ್ ಗಳಾದ ನಾವುಗಳು ಡ್ಯಾನ್ಸ್ ಅನ್ನು ಮಾಡಿದರೆ ಚಿನ್ನಸ್ವಾಮಿ ಕ್ರೀಡಾಂಗಣವೆಲ್ಲ ಅಲ್ಲಿ ಕುಳಿತಿರುವ ಆಡಿಯನ್ಸ್ ಎಲ್ಲ ಕುಣಿದು ಕುಪ್ಪಳಾಡಿಸುವರು. ಏನ ನಿಂದು ಅವತಾರ? ಹೌದಮ್ಮ ತುಜಾ, ನಾವು ಡ್ಯಾನ್ಸ್ ಮಾಡ್ತಿರೋದನ್ನ ನೋಡಿದ್ರೆ KCC ಆಡ್ತಾ ಇರೋ ಕ್ರಿಕೆಟ್ ನ ಬಿಟ್ಬಿಟ್ಟು ನಮ್ಮ ಡ್ಯಾನ್ಸ್ನೇ ತೋಡ್ತಾ ಇರ್ತಾರೆ. ಓಡ್ತಾರೆ ಇವ್ಗೆ ಡ್ಯಾನ್ಸ್ ನ. ಅಲ್ಲ ಕಣ, ಚೇರ್ ಲೀಡರ್ಸ್ ಆಗಿ ಬಂದಿದ್ದೀರಲ್ಲ, ಚೇರ್ ಲೀಡರ್ಸ್ ಏನ್ ಮಾಡ್ತಾರೆ ಅನ್ನೋದಾದ್ರೂ ಗೊತ್ತಿದೆ ನಿಂಗೆ? ನಮಗೆ ಗೊತ್ತು. ಬ್ಯಾಟ್ಸ್ಮನ್ಗಳು 4-6 ಅನ್ನು ಹೊಡೆದಾಗ ಅಲ್ಲಿ ಚೇರ್ಸ್ ಲೀಡರ್ಸ್ ಗಳಾದ ಅವರು ಡ್ಯಾನ್ಸ್ ಅನ್ನು ಮಾಡುತ್ತಾರೆ. ಅಷ್ಟೇ. ಅವರಿಗಿಂತ ಚೆನ್ನಾಗಿ ನಾವು ಮಾಡುತ್ತೇವೆ. ನೀವು ಅವಕಾಶವನ್ನು ಮಾಡಿಕೊಡಿ. ಅದೆಲ್ಲ ಮಾಡೋದಕ್ಕೆ ಆಲ್ರೆಡಿ ಅಲ್ಲಿ ಅರೇಂಜ್ಮೆಂಟ್ಸ್ ಆಗೋಗಿದೆ ಕಣ. ನಿಮ್ಗೆಲ್ಲ ಡ್ಯಾನ್ಸ್ ಬರುತ್ತೇನಾ ಫಸ್ಟ್ ಆಫ್ ಆಲ್? ನೋಡ್ರಿ, ಅವ್ರು ಬರೀ ಡ್ಯಾನ್ಸ್ ಮಾಡ್ತಾರ, ಆದ್ರೆ ನಾವು ಡ್ಯಾನ್ಸ್ ಗೆ ಅಂತಾನೆ ಹೊಸ ಕಾನ್ಸೆಪ್ಟ್ ಮಾಡ್ಕೊಂಡಿವಿ. ಡ್ಯಾನ್ಸ್ಗೆ ಹೊಸ ಕಾನ್ಸೆಪ್ಟ್. ಹ್ಞೂನ್ರಿ. ಅಲ್ಲಿ ಕ್ರಿಕೆಟ್ ಆಡ್ಬೇಕಾರ 4 ಹೊಡಿಲಿ, ಇಲ್ಲ 6 ಹೊಡಿಲಿ, ಇಲ್ಲ ಔಟ್ ಆಗ್ಲಿ, ಇಲ್ಲ ವೈಡ್ ಹೊಡ್ಲಿ, ಎಲ್ಲದಕ್ಕೂ ಒಂದೊಂದು ಡ್ಯಾನ್ಸ್ ಸ್ಟೆಪ್ ಇಟ್ಕೊಂಡಿವಿ, ಗೊತ್ತಾ? ವೈಡ್ ಹೊಡಿಯೋದಲ್ಲ, ವೈಡ್ ಹಾಕೋದು ಫಸ್ಟ್ ಆಫ್ ಆಲ್. ಅದ ಹಾಕ್ಲಿ, ಅದೆಲ್ಲದಕ್ಕೂ ನಾವು ಒಂದೊಂದು ಡ್ಯಾನ್ಸ್ ಮಾಡ್ತೀವಿ. ಫಸ್ಟ್ ಟೈಮ್ ಇನ್ ದ ಟೆಲಿವಿಷನ್ ಹಿಸ್ಟ್ರಿ ಈ ತರ ಡ್ಯಾನ್ಸ್ ಯಾರು ಮಾಡಕ್ಕಾಗಲ್ಲ. ಈ ತರ ಡ್ಯಾನ್ಸ್ ಯಾರು ಮಾಡಲ್ಲ. ದಬಾಕ, ಅದೇನ್ ದಬಾಕ್ತೇನೆ ನಾನು ನೋಡ್ಬೇಕು. ದಬಾಕ ತಿರುಗಿಸು. ಸುಮ್ನೆ ಹಾಡ್ ಹಾಕಿರೋದಕ್ಕೆ ಡ್ಯಾನ್ಸ್ ಮಾಡ್ಕೊಂಡ್ ಬಂದ್ಬಿಟ್ಟು ಏನದು? ಏನು ನಾನು ತೋರ್ಸುದ್ನಲ್ಲಪ್ಪ, ನಾನು ಏನ್ ತೋರಿಸ್ದೆ ನೀನಲ್ಲಿ? ವೈಡ್ ತೋರ್ಸುದ್ನಲ್ಲ. ಎಲ್ ಬಂತು ವೈಡು? ತಿರ್ಸೋ. ಇದಕ್ಕೆಲ್ಲ ಸಿಗ್ನಲ್ ಇರ್ತದೆ, ಕಣ್ಣು ಹಿಡ್ಕೋಬೇಕು ನೀವು.